ಓದಿ ಏನೇ ಹೇಳು, ನೀನು ಧೈರ್ಯಕ್ಕೆ ಮೆಚ್ಕೋಬೇಕಾಗಿದ್ದೇನೆ ನೀ. ಓ ಯಾಪಟ್ಟಿ ಧೈರ್ಯ ಮಾಡ್ತೀನಿ ನೋಡಿ ನೀನಂತೂ. ಅಲ್ಲ ನೀನೇ ಉಗುತ್ ಆಚೆ ಕಡೆ ಕಳಿಸು. ಅಲ್ಲಿ ಗಂಟ ಏನು ಕಾಯ್ಕೊಂಡಿದ್ದೆ, ನಿನ್ನ ಗಂಡ ಬೊತ್ತನು ಮಾತಾಡಕ್ಕಿಲ್ವೋ? ಅಯ್ಯೋ ನಾನು ಅವಾಗಿಂದ ಕಾಯ್ಕೊಂಡು ಕುಂತೀವಿ ಕಣಮ್ಮ. ಶಾನೆ ದಿನ ಆಗೋಗ್ಬಿಟ್ಟಿತ್ತು. ಮನೆಯಿಂದ ಜುಟ್ಟು ಹಿಡ್ಕೊಂಡು ಈಚೆ ಕಡೆ ಕಟ್ಟದೆಲ್ಲ ನೋಡಿ ನೀನು ಈಚೆ ಕಡೆ ಕಾಯ್ತೀಯ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕುಂತಿದ್ರೆ ನೀನು ನೋಡೋಳೆ ಪ್ಯಾಕ್ರತ್ ಕುಂತ್ಕೊಂಡಿದ್ಯಾ. ನಿನ್ನ ಗಂಡ ಬರೋಷ್ಟೊತ್ತಿಗೆ ನೀನೇನೇ ಉಗುತ್ ಈಚೆ ಕಡೆ ಕಾಕ್ ಕಳಿಸು. ಅಯ್ಯ ಸುಮ್ಕಿರೇ ಸರಜಿ, ವಟ 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 ಅನ್ಬೇಡ, ಮತ್ತೆ ಸುಮ್ಕೆ ಇದ್ದು ನೋಡು. ರೀ ನೋಡ್ರಿ, ನಿನ್ ತಮ್ಮ ಮನೆಯಿಂದ ಇವಳನ್ನ ಈಚೆ ಕಡೆ ಹಾಕಿದ್ರು ಹೆಂಗ್ ಬಂದ್ಬಿಟ್ಟು ನನಗೆ ನೀ ಆವಾಜ್ ಆಗ್ತಾಳೆ. ನಿನ್ ತಮ್ಮ ಏನಂತ ಹೇಳಿದ್ದ, ಅರ್ಧ ಭಾಗ ನಂದು ಅರ್ಧ ಭಾಗ ಪೊದ್ದಿದ್ದು ಅಂತ ತಾನೇ ಹೇಳಿದ್ದು. ಇವಾಗ ನೋಡ್ರಿ ಯಾಪಟ್ಟಿ ಆವಾಜ್ ಆಗ್ತಾಳೆ, ಇಲ್ಗೆಲ್ಲ ಬಂದು ಓಡಾಡ್ತಾಳೆ. ಕೇಳಿದ್ರೆ ಇದು ನನ್ನ ಮನೆ, ಏನ್ ಮಾಡ್ಕತ್ತೀಯೋ ಮಾಡ್ಕೊ ಹೋಗು, ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ನಿನ್ ತಮ್ಮ ಸಿದ್ದುನ ನಾನು ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ಲ. ಸಿಕ್ಕಿದ್ರೆ ಕರ್ಕೊಂಬಂದ್ಬಿಟ್ಟು ಇವಳು ಮನೆಯಿಂದ ಈಚೆ ಕಡೆ ಹಾಕಿಸ್ತಾ ಇದ್ದೆ. ನೋಡ್ರಿ ಹೆಂಗ್ ಮಾತಾಡ್ತಾಳೆ ಇವಳಂತೂ, ಯಾಪಟ್ಟಿ ದುರಂಕಾರ ಇವಳಿಗಂತೂ. ಅಯ್ಯೋ ಶುರುವಾಯ್ತು, ಇವಾಗ ನೋಡ್ಬೇಕು. ಪೊದ್ದು ಇದು ಯಾಕೆ ಹಿಂಗಾಡ್ತೀಯ ನೀನು? ನನ್ನ ತಮ್ಮ ಹೇಳು ಅಂತಾನೆ, ಅರ್ಧ ಮನೆಯ ನೀನಿಕ್ಕ ಅರ್ಧ ಮನೆಯ ನಾನು ಯಾರಿಗಾನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಯಾಕೆ ಹಿಂಗೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದೆಯಲ್ಲ ನೀನು? ನಿಂಗೆ ಸಹಿಸಕ್ಕೆ ಆಯ್ತಿಲ್ಲಲ್ವ ನಾನು ಇರೋದು? ನಿನಗೆ ನಿನ್ನ ಗಂಡ ಇರ್ಬೋದು, ಆದರೆ ಅವ್ನು ನನಗೆ ನನ್ನ ತಮ್ಮ ಅನ್ನೋ ಅಧಿಕಾರ ನನಗೂ ಐತೆ. ನೀನು ನೋಡೋಕ್ಕಿಂತ ಮುಂಚೆ ನಾನು ನೋಡಿದ್ದೀನಿ ನನ್ನ ತಮ್ಮ ಏನು ಅಂತ ನಂಗೆ ಸಂದಾಗ ಗೊತ್ತು ನೋಡೋ. ಈಗಲೇ ಹೇಳ್ತಾ ಇದ್ದೀನಿ, ಸುಮ್ಮನೆ ಹಿಂಗೆ ಇದ್ರೆ ಸರಿ, ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ಬೇಡ. ಈ ಕಡೆ ಬೇಕಾದ್ರೆ ಮಧ್ಯೆ ಒಂದು ಗೋಡೆ ಹಾಕ್ಬಿಡೋಣ. ಬಾಬಾ ಪರವಾಗಿಲ್ಲ ನಡೀರಿ, ನೀವು ಹೊಸ್ಮನೆ ಕಟ್ಟಿದ್ರಲ್ಲ, ಹೊಸ್ಮನೆಯಾಗೆ ಅಲ್ಲ ಒಂದು ಮಧ್ಯೆ ಗೋಡೆ ಹಾಕ್ಬಿಡಿ. ಅರ್ಧ ನಾನು ಅರ್ಧ ನೀವು ಇರೋಣ, ಏನಂತೀರಾ? ಅಯ್ಯೋ ಇವಾಗ ಮನೆನ ಮಮ್ತಿಗೆ ಬರ್ಕೊಟ್ಟಿದ್ದೀನಿ. ಪರವಾಗಿಲ್ಲ ಬಾಬಾ, ನಮ್ಗೆ ಬರ್ಕೊಡಿ, ನಾವೇನ್ ಬ್ಯಾಡ ಅಂತೀವಿ ಅಲ್ವಾ ಸರಜಿ? ಅದೇಯ ಮತ್ತೆ ಪೊದ್ದಿ ಏನ್ ಬ್ಯಾಡ ಅಂತಾಳೆ, ಅರ್ಧ ಅಲ್ಲಂದ್ರೆ ಫುಲ್ಲು ಬರ್ಕೊಡಿ. ನೋಡಿದ್ರೇನ್ರಿ, ನೋಡಿದ್ರ ಯಾ ಪಾಟಿ ದುರಂಕಾರ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನನಗೂ ಕಾದ್ ಸಾಕಾಗೋಗ್ಬಿಟ್ಟೈತ್ರಿ, ಸಾಕಾಗೋಗ್ಬಿಟ್ಟೈತೆ. ಸಾಕು ಇವಳು ಸವಾಸ, ಉಗುತ್ ಕಳಿಸ್ರಿ ಈಚೆ ಕಡಿಕೆ. ಇದಪ್ಪ ಕಂಡೋರ್ ಗುಟ್ಟಿದ ಮಾತು ಅಂತ ಹೇಳಿದ್ರೆ ನೀನು ಯೋಗ್ಯತೆಗೆ ಬೆಂಕಿ ಯಾಕ? ನನ್ನ ಮನೆಗೆ ಬಂದ್ಬಿಟ್ಟು ನನ್ನೇ ಮನೆ ಖಾಲಿ ಮಾಡ್ಕೊಂಡು ಹೋಗು ಅಂತ ಹೇಳ್ತಿದ್ದೇನೆ. ಲೇ ನಿನ್ನಂತರ್ನೇ ಎಷ್ಟು ಜನ ನೋಡ್ಕೊಂಡ್ಬಿಟ್ಟು ಬಂದಿಲ್ಲ ನಾನು. ಹಬ್ಬ ಸೀದಾ ಬಂದೇನ್ಲ, ಬಾರ್ಲಾ ನೀನ್ ಹೆಂಡತಿಗೆ ಬಾಲ ಕಟ್ ಮಾಡಕ್ ನೀನೇನಿಯ ಸರಿ ಬಾ ಇತ್ಲಾಗ ಬಾ ಇಲ್ಲಿ ನೋಡ್ ಬಾರ್ಲಾ ಯಾ ಪಾಟಿ ಅಳ್ಳಾಡ್ತಾವಳೆ ಅಂತ ಹೇಳ್ಬಿಟ್ಟು. ನೋಡಪ್ಪ ನೋಡು ನೀನು ಎಂಡ್ರು ಹೆಂಗ ಆಡ್ತಾಳೆ ಅಂತ ಹೇಳ್ಬಿಟ್ಟು ಓಸಿ ನೋಡು. ನೀನ್ ಹೆಂಡ್ತಿನ ಕ್ಯಾಕುರ್ ಸುಗುತ್ತು ಮನೆಯಿಂದ ಆ ಕಡೆ ಕಳಿಸು. ನಿನ್ನ ನಾಮ್ಗಿರಕ್ಕೆ ಅಂತ ತಾನೇ ಈ ಅರ್ಧ ಮನೆ ನೀಯ ಕೊಟ್ಟಿರೋದು, ಅರ್ಧ ಮನೆಯಾಗ ನಿರಕ್ ಬಂದಿರೋದಕ್ಕೆ ನೋಡಿ ಹೆಂಗ ಆಡ್ತಾಳೆ ಅಂತ ಹೇಳ್ಬಿಟ್ಟು ನಿಗ್ರ ಆಡ್ತಾವಳು ಶಾನೆ ನೀಯ. ಸುಮ್ಕೇನಿಯ ಮನೆಯಿಂದ ಕಳಿಸ್ಬಿಡಪ್ಪ. ಏನೇ ನನ್ನ ತಮ್ಮ ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ, ಅವನು ಗೊತ್ತೇಳು ಅವ್ರ ಅಣ್ಣ ಏನು ಅಂತ ಹೇಳ್ಬಿಟ್ಟು ಕಳಿಸ್ಲಾ. ಅಣ್ಣ ಇವಾಗ ನಾನು ಹೆಂಡ್ತಿನ ನಾನು ಯಾಕೆ ಮನೆಯಿಂದ ಈಚೆ ಕಡೆ ಕಳಿಸ್ಬೇಕು? ಇದ್ಯಾಕ್ಲ ತಮ್ಮ ಹಿಂಗಂತೀಯ? ನಂದು ನನ್ನ ಹೆಂಡತಿ ಸಂಸಾರ ಎಲ್ಲ ಸಂದಕ್ಕಿರ್ಬೇಕು ಅಂತ ಹೇಳಿದ್ರೆ ನೀನ್ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ದಲ್ಲ. ಹಾ ನಿನ್ ಸಂಸಾರ ನೀನು ನಿನ್ನಿಬ್ರು ಹೆಂಡತಿಯರನ್ನ ಸಂದಾಹಿಕ್ಕೋಸ್ಕರ ನಾನು ನನ್ನ ಹೆಂಡತಿನ ಮನೆ ಕಳಿಸ್ಬಿಟ್ಟು ನಾನು ಬಿಕಾರಿ ತರ ಇರ್ಬೇಕಾ? ಅಂದ್ರೆ ನೀನು ನಿನ್ನ ಹೆಂಡತಿ ಸಂದಾಕಿರ್ಬೇಕು, ಆದ್ರೆ ನಾನು ನನ್ನ ಹೆಂಡತಿ ಮಾತ್ರ ಸಂದಾಕಿರ್ಬಾರ್ದು. ನಾನು ನನ್ನ ಹೆಂಡತಿ ಇಬ್ರು ಬೀದಿನಾಗ ಬಿಡ್ಬೇಕು, ನೀನು ನಿನ್ನ ಹೆಂಡತಿ ಮಾತ್ರ ಮನೆಯಾಗೆ ಸುಖ ಸುಪ್ಪತ್ಕೆನಾಗ ತಿನ್ಕೊಂಡು ಕಂಡೋರ್ ಕಟ್ಟರ ಮನೆಗೆ ಆರಾಮಾಗಿರ್ಬೋದು ಅಲ್ವಾ ಅಣ್ಣ? ಅಲ್ವಾ? ಇದೇನ್ರಿ ನಿನ್ ತಮ್ಮ ಹಿಂಗ್ ಉಲ್ಟಾ ಹೊಡಿತಾವನೆ? ಅದು ನಂಗೂ ಗೊತ್ತಾಯ್ತಿಲ್ಲ ಇರು. ಲೋ ತಮ್ಮ ರಾಮ ಲಕ್ಷ್ಮಣ ಇದ್ದಂಗಿದೀವಿ ಕಣ್ಲ, ನಾವು ರಾಮ ಲಕ್ಷ್ಮಣ ಇದೀವಿ. ನಿನ್ ಹೆಂಡತಿಯಿಂದ ನಾವ್ಯಾಕ್ಲ ಇಬ್ರು ಕಿತ್ತೋಗ್ಬೇಕು ಕಣ್ಲ? ರಾಮ ಲಕ್ಷ್ಮಣ ಅಂತ ಊರ್ ತುಂಬ ಅಂತವ್ರ ಕಣ್ಲ. ಇವಾಗ ನೀನ್ ಹಿಂಗ್ ಮಾತಾಡ್ಬಿಟ್ರೆ ಸಂದಕ್ಕಿರ್ತದೇನ್ಲ? ಸರಿ ಕಣ್ಣ, ರಾಮ ಲಕ್ಷ್ಮಣ ಇದ್ದಂಗೆ ಇರನ. ಅದ್ಕೇನ್ ಮನೆಯಿಂದ ಈಚೆ ಕಡೆ ಕಳಿಸ್ಬಿಡು, ಬೇಕಾದ್ರೆ ನೀನಿರು. ಅದ್ಕೇನ್ ತವ್ರ ಮನೆ ಕಳಿಸ್ಬಿಡು, ಅವ್ರ ಮನೆ ಐತಲ್ಲ ಅಲ್ಲಿ ಇದ್ಕೊಂಡ್ಲಿ, ಅಲ್ಲಿ ಕಳಿಸ್ಬಿಡು. ನಾನು ನನ್ನ ಹೆಂಡತಿ ಜೊತೆಗಿರ್ತೀವಿ, ನಿನಗೂ ಬೇಕಾದ್ರೆ ಒಂಚೂರು ಊಟ ಹಾಕೊಂಡು ಮನೆಗೆ ಯಾವ್ದಾರ ಒಂದು ಮೂಲೆಗೆ ಇರಿಸ್ಕೊಂತೀನಿ. ನಾನೇನು ಅಣ್ಣನ ಬಿಟ್ಕೊಡ್ತೀನಿ ಬೀದಿಗೆ ಹಾಕ್ತೀನಿ ಅಂತ ಹೇಳ್ತಿಲ್ವಲ್ಲ. ಇರಂಗಿದ್ರೆ ಇರು, ಆದ್ರೆ ಹೊತ್ತಿಗೆ ಇರಬಾರ್ದು ಅಷ್ಟೇ ನೀನಿಯ. ಅಯ್ಯೋ ಇದು ಹೆಂಗ್ಲ ಹೇಳ್ತಾ ಇದೀಯಾ? ಗಂಡ ಹೆಂಡತಿನ ದೂರ ಮಾಡೋ ಮಾತಾಡ್ತಿದ್ಯಲ್ಲ ನೀನು. ಆಹಾ ಕೊಂತ್ರಿ ನನ್ನ ಮಗನೇ, ನೀನೇನ್ ಗಂಡ ಹೆಂಡ್ರು ಒಂದ್ ಮಾಡೋ ಕೆಲಸನ ಮಾಡ್ತಾ ಇದ್ದೆ. ನೀನು ಗಂಡ ಹೆಂಡ್ರು ದೂರ ಮಾಡ್ಬೇಕು ಅಂತ ತಾನೇ ಮಾಡ್ತಾ ಇದ್ದಿದ್ದು. ಕೊಂತ್ರಿ ನನ್ನ ಮಗನ್ ತಕೊಂಬಂದು ಪೊದ್ದು ಗಂಡ ದೂರ ಇರ್ಬೇಕಂತೆ, ಇವನು ಇವಳ್ಗ ಹೆಂಡತಿ ಇಬ್ರು ಹೊತ್ತಾಕೊಂಡಿರ್ಬೇಕಂತೆ. ಕಿತ್ತೋದ್ ನನ್ನ ಮಗನ್ ತಕೊಂಬಂದು. ಸರಜಕ್ಕ ಹೇಳ್ತಿರೋದು ಕರೆಕ್ಟ್ ಆಗೈತಲ್ವೇನಣ್ಣ? ಕರೆಕ್ಟ್ ಆಗೈತಿ ಅಂತ ಅನ್ನಿಸ್ತಾ ಇದ್ದಪ್ಪ ನನಗಂತೂ. ನಾವು ನನ್ನ ಹೆಂಡ್ರು ದೂರ ಇರಬೇಕು, ಆದ್ರೆ ನೀನು ಅದಕ್ಕೆ ಇಬ್ರು ಜಾಯಿಂಟ್ ಆಗಿ ಸಂದಕ್ಕಿರ್ಬೇಕು ನೋಡು. ಅದೆಲ್ಲ ನನ್ಗೆ ಇಷ್ಟ ಆಗಕ್ಕಿಲ್ಲ. ಅಯ್ಯೋ ಪರವಾಗಿಲ್ಲ ಬಿಡಪ್ಪ, ಪರವಾಗಿಲ್ಲ. ನಾನೇನು ಪೊದ್ದುನೇನು ಮನೆಯಿಂದ ಈಚೆ ಕಡೆಗೆ ಹಾಕು ಅಂತ ಹೇಳ್ತಾ ಇಲ್ಲ. ಈ ಅರ್ಧ ಮನೆನಾಗ ನಾವಿರ್ತೀವಿ, ಆ ಕಡೆ ಅರ್ಧ ಮನೆನಾಗೆ ನೀವಿದ್ಬಿಟ್ರೆ ಅಷ್ಟೇ ಸಾಕು. ಇನ್ನೇನನ್ವೇ ಬೇಡ, ಅರ್ಧ ಮನೆನಾಗೆ ನೀವಿರ್ಬೇಕಾ? ಸರಿ ಅಣ್ಣ, ಇದು ನನ್ನ ಮನೆ, ನನ್ನ ಹೆಂಡ್ರು ಮನೆ, ಸರಿ ಒಪ್ಕೋತೀನಿ. ಯಾಕೆ ನಾವು ಹೋಗ್ಬಿಟ್ಟು ನೀನು ಹೊಸ್ದಾಗಿ ಮನೆ ಕಟ್ಟಿದ್ಯಲ್ಲ, ಆ ಮನೆಗೆ ನೀನು ಅರ್ಧ ಭಾಗ ಹಾಕ್ಬಿಟ್ಟು ಅರ್ಧ ನೀನಿರು, ಅರ್ಧ ನಾನು ನೆಂಟಿರ್ತೀನಿ. ಅದ್ರಾಗೇನು ತೊಂದರೆ ಇಲ್ಲ ಅಲ್ವಾ? ಅದು ನಾಗ್ಲೇ ನೀನು ಮಮ್ತಿ ಹೆಸರು ಬರ್ಕೊಟ್ಬಿಟ್ಟಿದ್ದೀನಿ ಕಣ್ಲ. ನೀನು ನಂಬ್ಕೊಂಡು ನೀನು ಹೆಂಗೋ ನಂಗೆ ಇರಕ್ಕೆ ಇಲ್ಲ ಅರ್ಧ ಮನೆ ಕೊಡ್ತೀಯಲ್ಲ, ಇನ್ನೇನಕ್ಕೆ ಒಬ್ಳು ಹೆಂಡತಿ ಜೊತೆ ನೀನು ಬಾಳ್ವೆ ಮಾಡೋಣ. ಆ ಮಮ್ತಿ ಬೇಡ ಅಂತ ಹೇಳ್ಬಿಟ್ಟು ಮಮ್ತಿನ ಬಿಟ್ಬಿಟ್ಟು ಆಸ್ತಿ ಬರ್ಕೊಟ್ಬಿಟ್ಟು ಮನೆ ಬರ್ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಕಣ್ಲ. ಇವಾಗ ನೋಡಿ ನೀನು ಅರ್ಧ ಕೊಡು ಅಂದರೆ ಎಲ್ಲಿಂದ ಕೊಡ್ಲಿ? ನಾನು ಅಷ್ಟೇ ಕಾರಣ, ಈ ಸಂಪೂರ್ಣ ಈ ಮನೇನ ಹಂಗೆ ಎಣ್ಣೆ ನನ್ನ 2 ಎಕರೆ ಜಮೀನ ಎಲ್ಲನೂ ನಾನು ಎಂಟ್ರು ಪೊದ್ದು ಹೆಸರಿಗೆ ಎಣ್ಣೆ ಬರ್ಕೊಟ್ಬಿಟ್ಟಿದ್ದೀನಿ ಕಾರಣ.
ಇದೇನ್ಲ ಹಿಂಗೆ ಹೇಳ್ತಿದ್ಯಾ? ಇದು ಯಾಕ್ಲ ಹಿಂಗೆ ಮಾತಾಡ್ತಿದ್ಯಾ ಇವತ್ತು? ನೀನು ನಂಬ್ಕೊಂಡು ನನ್ನ ಮನೆ ಬಿಟ್ಬಿಟ್ಟು ಬಂದಿದ್ದೀನಿ ಕಣ್ಲಾ. ಇದು ಯಾಕ್ಲ ಹಿಂಗೆ ಹೇಳ್ತಿದ್ಯಾ ನೀನು? ಅಣ್ಣ ನಾನು ನ್ಯಾಯ ನೀತಿ ಧರ್ಮ ಅಂತ ನಿನಗೆ ಹೋಯ್ತಾ ಇದ್ದೀನಿ ಕಣ. ನಿನ್ ಥರ 3 ವರ್ಷ ಸುಮ್ಮನೆ ನಿನಗೆ ನಿನ್ನ ಹೆಸ್ರಿಗೆ ಮನೆ ಬರ್ಸ್ಕೊಬಿಟ್ಟು ಆಮೇಲೆ ನೀನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಮನೆಯಿಂದ ಆಚೆ ಕಡೆಗೆ ಕಳ್ಸೋ ಅಂತ ಜಾಯಮಾನ ನಂದಲ್ಲ ಕಣ. ಇರೋದು ನಿದ್ದಂಗೆ ನೀ ಹೇಳ್ಬಿಟ್ಟು ನಾನಂತೂ ಮನೆಯಿಂದ ಈಚೆ ಕಡೆ ಕಳಿಸ್ತಾ ಇದ್ದೀನಿ ನೋಡೋಣ. ಅರ್ಧ ಮನೆಗೆ ನಾನು ಇರಿಸ್ಕೊಳಕ್ಕೆ ರೆಡಿ ಇಲ್ಲ, ತಯಾರಿನೂ ಇಲ್ಲ. ಈ ಸಂಪೂರ್ಣ ಆಸ್ತಿನೂ ನನ್ನ ಹೆಂಡತಿ ಹೆಸರಿನಾಗೆ ನೀನು ಐತೆ. ದಯವಿಟ್ಟು ನೀನು ಹಂಗೆ ಈ ಅಮ್ಮ ಇಬ್ರು ದಯವಿಟ್ಟು ಮನೆಯಿಂದ ಈಚೆ ಕಡೆಗೆ ಹೋದ್ರೆ ನನ್ನ ಹೆಂಡ್ರು ಮನೆ ಫುಲ್ಲು ಕ್ಲೀನಾಗಿ ಮಾಡ್ಕೊಂಡು ಸಾರಿಸ್ಕೊಂಡು ನಾನು ನನ್ನ ಹೆಂಡ್ರು ಸುಖವಾಗಿ ನೀನು ಇರ್ತೀವಿ. ಬೋರೆ ಸಾರಿಸಿದ್ರೆ ಆಗಕ್ಕಿಲ್ಲ ಕಣ್ಲಪ್ಪ ಸಿದ್ದು. ಮನೆನೆಲ್ಲ ಗಂಜಾಕ್ ಸಾರಿಸ್ಬೇಕು. ಪದಿ ಗಂಜು ತಂದು ಕೊಡ್ತೀನಿ, ಮನೆ ತುಂಬ ಗಂಜಾಕ್ಬಿಟ್ಟು ಕ್ಲೀನಾಗಿ ಒರೆಸ್ಬಿಡು. ಅಯ್ಯೋ 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 ಅಯ್ಯೋ, ಹಿಂಗೆಲ್ಲ ಅನ್ಯಾಯ ಮಾಡ್ಬಿಟ್ರೆ ನಾವು ತಾನೇ ಎಲ್ಲೋ ಕಾಯ್ತದೆ. ಈಗ ಆ ಮನೆನೂ ಇಲ್ಲ ಈ ಮನೆನೂ ಇಲ್ಲ ಅಂತಂದ್ರೆ ಕೊಡ್ತೀನಿ ಮನೆನ ಅಂತ ಹೇಳ್ಬಿಟ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಹಿಂಗೆ ಯಾಮರಿಸ್ತಾ ಇದ್ದೀರಲ್ಲ. ಈ ಅರ್ಧ ಮನೆ ನಾವು ಇತ್ತೀವಿ ಅಂತ ಹೇಳಿದ್ವಲ್ಲ, ನೀವು ಆ ಕಡೆ ಇರಿ ನಾವು ಈ ಕಡೆ ಇತ್ತೀವಿ. ಅದಕ್ಕೆ ಇದು ನಾನು ಹೆಂಡತಿ ಮನೆ ಅಂತ ಅನ್ನೋದನ್ನ ಮರ್ತ್ಬಿಟ್ಟಿದ್ದೀರಾ ಅಂತ ಅನ್ನಿಸ್ತತೆ. ಸರಿ, ನಾನು ತಾನೇ ಎಷ್ಟು ಅಂತ ಹೇಳಿ ಬಾಯಿ ನೋಯಿಸ್ಕೊಂಡ್ಲಿ. ಈ ಮನೆ ಸಂಪೂರ್ಣ ಮನೆ ಆಸ್ತಿ ಎಲ್ಲ ಹೆಂಡತಿ ಹೆಸರಿನಾಗೈತೆ. ನಾನು ಹೆಂಡತಿ ಏನು ಹೇಳಿದ್ರೆ ಅದನ್ನ ಕೇಳಿ ಅಷ್ಟೇ ನೆನೆಯ. ಅದಕ್ಕೆ ಬಿಟ್ಟು ನಾನೇನು ಮಾತಾಡೋಕ್ಕಾಗಲ್ಲಪ್ಪ. ನನಗೆ ಗೊತ್ತು. ನನ್ನ ಅಣ್ಣ ತಮ್ಮಗಳು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಪೊದ್ದು ಒಬ್ಬಳೆ ನೆನೆ ನನಗೆ ಕಷ್ಟಕ್ಕಾಗೋದು ಅಂತ ನಂಗೆ ಸಂದ ಗೊತ್ತು. ಅದಕ್ಕೆ ನಾನು ಹೆಂಡ್ರ ಹೆಸರಿನಾಗ ಎಲ್ಲ ಬರೆದ್ಬಿಟ್ಟಿದ್ದೀನಿ. ಇನ್ನು ಮೇಲೆ ಅವಳೆ ನೆನೆಯ ನೋಡ್ಕೊಳ್ಳೋದು. ಪೊದ್ದು ಈ ಮನೆ ಫುಲ್ ನಿಂದೆ ನೆನೆಯ, ನಿನ್ನ ಇಷ್ಟ, ನೀನೇನು ಮಾಡ್ಕೊಂತೀಯೋ ಮಾಡ್ಕ. ಇನ್ಮೇಲೆ ನಿನ್ನ ನಿರ್ಧಾರ ನೆನೆಯ, ನನ್ನ ನಿರ್ಧಾರ. ನೀನು ಯಾವ ನಿರ್ಧಾರ ತಗೊಂಡ್ರುವೆ ನನಗೇನು ಬೇಜಾರಾಗಕ್ಕಿಲ್ಲ, ಒಂಚೂರು ಫೀಲ್ ಆಗಕ್ಕಿಲ್ಲ. ಅದೇನು ಮಾಡ್ತೀಯೋ ಮಾಡ್ಕ. ಇನ್ಮೇಲೆ ನಾನು ಏನು ಮಾಡಬೇಕು, ತೋಟದ ಕಡೆ ಹೋಯ್ತೀನಿ, ನಾನು ಅಲ್ಲಿ ಕೆಲಸ ಮಾಡ್ಕೊಳಕ್ಕೆ ಶುರು ಮಾಡ್ಕೊತೀನಿ. ನಾನು ಇನ್ನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ಕಿಲ್ಲ. ಮನೇದು ಏನಾನ ಇದ್ರೆ ಎಲ್ಲ ನೀನೇ ತೀರ್ಮಾನ ತಗೊಬಿಟ್ಟು ನೀನೇ ಮುಂದುವರ್ಸ್ಕೊಂಡು ಹೋಗು, ಸರಿನಾ? ನಾನು ಇನ್ನು ಬರ್ತೀನಿ. ಲೋ ತಮ್ಮ, ಅದೇನೋ ಹೇಳ್ಬಿಟ್ಟು ಹೋಗ್ಲಾ? ಅಯ್ಯ ಮುಯ್ಯರು, ಡೋಂಟ್ ಪಿಯರು. ನಾನು ಇದೀನಲ್ವಾ, ನೇನು ನನ್ ಕದ. ನಾನು ಹೇಳ್ತೀನಿ, ಈ ಪೊದ್ದಿ ಮನೆ ಪೊದ್ದಿ ಹೇಳಿದ್ದೇನೆ ನೀಯ ಪೈನಲ್ಲು ಪೈನಲ್ಲು ಪೈನಲ್ಲು. ಓ ಪೊದ್ದಿ ಹೇಳಿದ್ದೇನೆ ನೀಯ ಪೈನಲ್ಲು. ಲೇ ಶಾತಿ, ನನ್ನನ್ನೇ ನೀಯ ಮನೆಗೆ ಬಂದ್ರೆ ಈಚೆ ಕಡೆಗೆ ಹೋಗು ಅಂತ ಹೇಳ್ತಾ ಇದ್ದೆ. ಈಗ ಗೊತ್ತಾಯ್ತಾ ಇದು ಯಾರ ಮನೆ ಅಂತ? ಪದಿ ನೋಡವ, ನಮ್ಮನ್ ಬೀದಿಗೆ ತೊಳ್ಬೇಡ ಕಣವ. ಏನೋ ಆಗಿದ್ದೆಲ್ಲ ಆಗೋಯ್ತು ಕಣವ, ಆಗಿದ್ದೆಲ್ಲ ಆಗೋಯ್ತು. ಈಗ ನಾವು ತಾನೇ ಎಲ್ಲಿಗೆ ಹೋಗೋಕ್ಕಾಯ್ತದೆ? ನೀನು ಕೈ ಮುಗಿತೀನಿ ಕಣವ, ಕೈ ಮುಗಿತೀನಿ. ಹೆಂಗೋ ನಾವು ಈ ಮನೆಗೇನೆ ಇದ್ಕೊಂತೀವಿ. ನಾವು ನಿಮ್ಮ ತಂಟೆಗೆ ಬರಲ್ಲ, ನೀವು ಏನು ನಮ್ಮ ತಂಟೆಗೆ ಏನು ಬರಬೇಡ್ರಿ, ಸರಿನಾ? ನಮ್ಮ ಪಾಡುಗೆ ನಾವಿರ್ತೀವಿ, ನಿಮ್ಮ ಪಾಡುಗೆ ನೀವಿರ್ರಿ. ನಾನು ಹೆಂಡ್ತೀನೂ ಅಷ್ಟೇ, ನೀನು ಶಾನೆ ಮಾತಾಡೋಕ್ಕೇನು ಬಿಡೋಕ್ಕಿಲ್ಲ. ಸುಮ್ಮನೆ ಅರ್ಧ ಮನೆಗೆ ನೀ ಇರ್ತೀವಿ ಕಣವ, ಸರಿನಾ? ಹೆಂಗೋ ಅತ್ಲಾಗೆ ಅಣ್ಣ ತಮ್ಮ ಅಂದಮೇಲೆ ಹೊಂದ್ಕೊಂಡು ಹೋಗ್ಬೇಕಲ್ಲ. ಅಣ್ಣ ತಮ್ಮರೇ ಕಷ್ಟಕ್ಕಾಗಲಿಲ್ಲ ಅಂದರೆ ಬೇರೆ ಇನ್ನು ಯಾರು ಆಗ್ತಾರೆ? ಅದಕ್ಕೆ ನೀ ನಮಗೆ ನಿಮಗೆ ನಾವು ಕಷ್ಟಕ್ಕೆ ಆಗಲೇಬೇಕಲ್ಲ. ಇವತ್ತೆಲ್ಲ ನಾಳೆ ಅಣ್ಣ ತಮ್ಮಂದಿರು ಒಂದಾಗಲೇಬೇಕು. ಏನೋ ಹೊಸಿ ಪರ್ಪಾಟು ನಡೆದೋಯ್ತು, ಒಂದು ಮಾತು ಜಾಸ್ತಿ ಬಂದ್ಬಿಡ್ತು, ಕಮ್ಮಿ ಬಂದ್ಬಿಡ್ತು, ಹೆಂಗೋಗಿ ಸಮಸ್ಬಿಟ್ಟು ಇದೇ ಮನೆಗೆ ನೀನು ನಾವು ಇರ್ತೀವಿ, ನೀವು ಇದ್ಬಿಡಿ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ನವರಂಗಿ ಬಾಬಾ, ಅಯ್ಯಯ್ಯಪ್ಪ, ಮುಖಕ್ಕೆ ಪೇಂಟ್ ಹಾಕ್ತಿದ್ದಂಗೆ ನೀ ಸಂದಾಕ್ ನಟನೆ ಮಾಡ್ತೀರಾ. ನಿನಗೂ ನಿನ್ನ ಹೆಂಡ್ರಿಗೂ ಅವಾರ್ಡ್ ಕೊಡ್ಬೇಕು. ನೀವೇ ಮನೆ ಬಿಟ್ಟು ಹೋಗ್ತೀರಾ ಇಲ್ಲ ನಾನೇ ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಹಾಕ್ಲಾ? ಪದಿ ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಹಾಕನ ಪದಿ, ಅದೊಂಥರ ಸಂದಾಕಿರ್ತದೆ. ಜುಟ್ಟು ಹಿಡ್ಕೊಂಡೇನೆ ಈಚೆ ಕಡೆಗೆ ಹಾಕಿದ್ರೆ ಭಾಳ ಸಂದಾಗಿರ್ತದೆ ಪದಿ. ಜುಟ್ಟು ಹಿಡ್ಕೊಂಡೇನೆ ಈಚೆ ಕಡೆಗೆ ಹಾಕನ್ ಪದಿ. ಸರಜಕ್ಕ, ನೀನ್ ನಮ್ಮ ನೆಂಡ್ರಾಗಿದ್ಕೊಂಡು ಹಿಂಗೆಲ್ಲ ಮಾತಾಡ್ಬೋದಾ? ಅಯ್ಯೋ ಅಪ್ಪ, ನಾನು ನಿನ್ನ ನೆಂಟ್ರು ಅಂತ ಹೇಳ್ಬಿಟ್ಟು ಇವಾಗ ಗೆಪ್ತಿ ಬಂತು. ಆಗ್ಲೇ ಮಂತಕ್ಕೆ ಬಂದಿದ್ದಾಗ ಏನೋ ಬಿಲ್ಡಪ್ ಕೊಡ್ತಾ ಇದ್ದೆ, ಇವಾಗ ಸರಜಕ್ಕ ಗೆಪ್ತಿ ಬಂದ್ಬಿಟ್ಲೇನೋ. ಅಯ್ಯಲೇ ಪದಿ, ಏನ್ ನೋಡ್ತಿದ್ಯಾ? ಹಿಡ್ಕಳೆ ಜುಟ್ಟ. ಇವ್ರ ಅಮ್ಮನ ಬುದ್ಧಿ ಇವಳು ಹೇಳ್ಬಿಡ್ತಾಳೆ. ಇವ್ರ ಅಮ್ಮನ ಬುದ್ಧಿ ಏನಿಯ ಅಣಯ್ಯ, ನಿಂಗೆ ಮುಂದೆ ಗೊತ್ತಾಯ್ತದೆ, ಹೋಯ್ತಾ ಇರು, ಗೊತ್ತಾಯ್ತದೆ. ಬಾರೆ, ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಹಾಕಕ್ಕೆ ನನಗಂತೂ ಜುಟ್ಟೇ ಇಲ್ಲ. ನಿನ್ನ ಜುಟ್ಟಂತೂ ಬಿಡೋಕ್ಕಿಲ್ಲ ಪೊದ್ದಿ, ಸುಮ್ಮನೆ ಯಾಕೆ? ನೋಡಿ ಹೋಗೋಣ. ನನ್ನ ತಮ್ಮ ಹಂಗಿಡ್ರಿಸ್ತಾನೆ, ನನ್ನ ತಮ್ಮ ಹಿಂಗಿಡ್ರಿಸ್ತಾನೆ ಅಂತ ಹೇಳ್ಬಿಟ್ಟು ಹಾಳು ಮಾಡ್ಬಿಟ್ಟಲ್ಲ, ಏನನ್ನ ಹಾಳು ಮಾಡ್ಬಿಟ್ಟಲ್ಲ. ನೀನು ಬಾಳಗ್ ಬೆಂಕಿ ಹಾಕಿ ಹಾಳು ಮಾಡ್ಬಿಟ್ಟಲ್ಲ. ನನ್ನ ಹೆಂಗೋ ಸಂದಕಿದ್ನಲ್ಲ ನಮ್ಮ ಅಮ್ಮರ ಮನೆಗೆ, ಹಾಳು ಮಾಡ್ಬಿಟ್ಟು ಬೆಂಕಿ ಇಕ್ಬಿಟ್ಟಲ್ಲ ನೀನು. ಈಗ ಎಲ್ಗೆ ಅಂತ ಹೇಳೋಗೋದು, ಎಲ್ಗೆ ಅಂತ ಹೇಳೋಗೋದು? ಎಲ್ಲ ಆಸ್ತಿ ಎಲ್ಲ ಬರ್ಕೊಟ್ಬಿಟ್ಟಲ್ಲ, ಮಣ್ಣು ಮಸಿ. ನೀನು ತಾವು ಏನೈತೆ ಅಂತ ಹೇಳ್ಬಿಟ್ಟು ನಾನು ನಿನ್ನ ಜೊತೆ ಇರಬೇಕು. ನೀನು ತಾವು ಏನೈತ್ಲಾ? ಅಲೋ ಎಚ್ಕೂಜ್ಮಿ, ದಯವಿಟ್ಟು ನಿಮ್ಮ ಜಗಳನ ಮನೆಯಿಂದ ಈಚೆ ಕಡೆಗೆ ಮಡಿಗಳಿ, ಒಳಗಡಿಕಲ್ಲ. ನೋಡಿರಿ ಲೇ ಪೊದ್ದಿ, ಇವತ್ತು ನನ್ನೇ ಮನೆಯಿಂದ ಈಚೆ ಕಡೆಗೆ ಆಗ್ತಿ ಅಲ್ವಾ? ನಾಳೆಗೆ ನೀನೇ ನನ್ನ ಕಾಲು ಮುಂದೆ ಕುಡಿಕೊಂಡು ಬರಬೇಕು. ಅಷ್ಟು ಸಂದಾಗ ಬೆಳೆದು ಅಷ್ಟು ಕೋಟಿ ಸಂಪಾದನೆ ಮಾಡ್ಬಿಟ್ಟು ಬಂದ್ಬಿಟ್ಟು ನಾನು ನಿಂತ್ಕೊಳ್ಳಿಲ್ಲ ಅಂತಂದ್ರೆ ನನ್ನ ಹೆಸರು ಬದಲಾಯಿಸ್ಕೊಂತೀನಿ, ಶಾರದಿ ಅನ್ನೋದನ್ನ ಬದಲಾಯಿಸ್ಕೊಂತೀನಿ. ನೋಡ್ತಾ ಇರು. ಅಮ್ಮ ತಾಯಿ, ನಮಗೆ ನಿನ್ನಷ್ಟು ಕೋಟಿನೂ ಬೇಡ, ಬೋಟಿನೂ ಬೇಡ, ನೀವು ಮುಂದೆ ಗಿದ್ಬಿಡ್ತೀವಿ. ನಮ್ಗೆ ಅಷ್ಟೇ ನೆನೆಯ ಸಾಕು. ದಯವಿಟ್ಟು ಇಲ್ಲಿಂದ ತೊಲಗ್ಬಿಟ್ರೆ ನನಗೆ ಅದೇ ಉಪಕಾರ ಅಂತ ಅನ್ನಿಸ್ತದೆ. ದಯವಿಟ್ಟು ಇಲ್ಲಿಂದ ತೊಲಗ್ಬಿಡಮ್ಮ. ಏನು ಬೇಕಾದ್ರೂ ಕೋಟಿ ಮಾಡ್ಕೊಳಮ್ಮ. ರೀ, ಏನು ಮಕ್ಕ ನೋಡ್ತಾ ಇದ್ದೀರಾ? ಎಲ್ಲಿಗೆ ಹೋಗೋದು ಇವಾಗ ಹೇಳಿ? ನಂಗೆ ಏನು ಮಾಡಬೇಕು ತೋಚ್ತಾನೆ ಇಲ್ಲ. ಏನು ತೋಚ್ತಿಲ್ಲ? ಈಗ ನಾವು ಉಳ್ಕೊಳಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡಬೇಕಲ್ಲ. ನಡಿ ಹೋಗೋಣ. ಸರಿಯಾಗಿ ಮಾಡಿದೆ ಬಿಡಿ ಅವ್ರಿಗಂತೂ ನೀನು. ಮತ್ತೆ ಸುಮ್ಮನೆ ಬಿಟ್ಬಿಡ್ತೀನಾ? ಸದ್ಯ ನನ್ನ ಸಂಸಾರ ಒಂದಾಗಿ ನನ್ನ ಗಂಡನ್ಗೂ ಅವ್ರ ಅಣ್ಣನ ಬೆಲೆ ಏನು ಅಂತ ಗೊತ್ತಾಯ್ತಲ್ಲ, ಸಾಕು. ಇವಳಂಗೆ ದುಡ್ನಾಸೆ ಅಂತೂ ನಮಗಿಲ್ಲ. ಇರೋದ್ರಾಗ ಜೀವನ ಮಾಡ್ಕೊಂಡು ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು ಸರಜ್ಜಿ.
ಯಪ್ಪ ಯಪ್ಪ ಇವಳ ಥರ ಕೋಟಿ ಸಂಪಾದನೆ ಮಾಡ್ಬಿಟ್ಟು ನಾವು ಎಲ್ಲಿ ಮಡಿಕಳನಿ ಸಾಕ್ತಕ ಖುಷಿಯಾಗಿ ನೆಮ್ಮದಿಯಾಗಿದ್ರೆ ಸಾಕು ನನಗೆ. ಅವ್ರ ಅಮ್ಮನೂ ಸರಿ ಇಲ್ಲ. ಅಯ್ಯೋ ಬರೀ ಹಿಂಗೆ ಸತ್ಲು ದುಡ್ಡು ಅಂತ ಏನೋ ಮಾಡಕ್ಕೆ ಹೋಗ್ಬಿಟ್ಟು ಅಷ್ಟು ಮನೆ ಕೊಟ್ಬಿಟ್ಟು ನೋಡು ನೆಟ್ಗೆ ವರ್ಷನೂ ಬೆಳೆದಿದಂಗೆ ಸತ್ತೋಗ್ಬಿಟ್ಲು. ಇಂಥವ್ರಿಗೆಲ್ಲ ಹಂಗೆ ನೀ ಆಗೋದು ಬಾ. ನಡಿ